ಬೆಂಕಿಯ ಮಡಿಲಲ್ಲಿ ಇವತ್ತು ನನ್ನ ಮನಸ್ಸಿಗೆ ಎಷ್ಟು ಸಮಾಧಾನ ಆಗ್ತದೆ ಗೊತ್ತಾ? ಯಾಕೆ ಇಷ್ಟು ದಿನ ಯಾವ್ದಾದ್ರೂ ಚಿಂತೆ ಕಾಡ್ತಾ ಇತ್ತಾ? ನನ್ಗೆ ಯಾವ ಚಿಂತೆ ಇಲ್ಲ. ನೀವು ಚಿಂತೆ ಮಾಡ್ತಿದ್ರಲ್ಲ ಅನ್ನೋದೇ ನನ್ನ ಚಿಂತೆ. ನನಗೆ ಯಾವ ಚಿಂತೆನೂ ಕಾಡ್ತಾ ಇರಲಿಲ್ಲ. ನನಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾ? ಎಷ್ಟು ಪ್ರೀತಿ ಇದೆ? ಬೆಟ್ಟದಷ್ಟು. ಅಷ್ಟೇನಾ? ಅಷ್ಟಾದ್ರೂ ಇದೆಯಲ್ಲ. ನಿಮ್ಗೆ ನನ್ನ ಮೇಲೆ ಒಂಚೂರು ಪ್ರೀತಿ ಇಲ್ಲ. ಯಾರು ಹೇಳಿದ್ದು ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ? ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ಅಲ್ಲಿಂದ ಇಲ್ಲಿ ತನಕ ಓಡೋಡ್ ಬರ್ತಾ ಇದ್ನಾ? ನಮ್ಮ ಪ್ರೀತಿಗೆ ಗೊತ್ತು ಗುರಿ ಏನಾದ್ರೂ ಇದೆಯಾ? ಈ ಪ್ರೀತಿ ಯಾವ ಕಡೆಗೆ ಸಾಕ್ತಾ ಇದೆ? ಇದು ಎಲ್ಲಿ ಕೊನೆ ಮುಟ್ಟತ್ತೆ? ನೀನು ಈ ಪ್ರಶ್ನೆನ 15 ದಿನದ ಮುಂಚೆನೆ ಕೇಳಿದಿದ್ರೆ ನನ್ನ ಹತ್ರ ಉತ್ತರ ಇರ್ತಿರ್ಲಿಲ್ಲ. ಈಗ ಇದೆ. ನಮ್ಮ ಪ್ರೀತಿಗೆ ನೆಲೆ ಇದೆ, ಗುರಿ ಇದೆ. ನಮ್ಮ ಪ್ರೀತಿ ಆ ಗುರಿ ಕಡೆ ಸಾಗೋದು. ನನ್ಗೇನು ಅರ್ಥ ಆಗ್ತಿಲ್ಲ. ಸಮಯ ಬಂದಾಗ ತಾನಾಗೆ ಅರ್ಥ ಆಗುತ್ತೆ. ಆ ಸಮಯ ಯಾವಾಗ ಬರುತ್ತೆ? ನೀನಿಂತ ಹುಚ್ಚುಚ್ಚು ಪ್ರಶ್ನೆಗಳನ್ನ ಕೇಳೋದು ನಿಲ್ಲಿಸ್ತಾರೆ. ಬಡವ, ಯಾಕೋ ಹೀಗೆ ನಡ್ಕೋತಾ ಇದೀಯಾ? ಈ ಮನೆ ಹಿರಿ ಮಗ ನೀನು. ಈ ಮನೆ ಮರ್ಯಾದೆ ಬೆಳೆಸೋದು ಉಳಿಸೋದು ನಿನ್ ಕೈಯಲ್ಲಿದೆ. ನೀನೇ ಹೀಗೆ ನಡ್ಕೊಂಡ್ರೆ ಹೇಗೆ? ನಿಮ್ಮ ಅಪ್ಪ ವಾಪಸ್ ಬಂದ್ ಕೇಳಿದ್ರೆ ಏನ್ ಉತ್ತರ ಹೇಳಿ? ಯಾವ ಬಹದ್ದೂರ್ ಮನೆತನಕ್ಕೆ ಮಸಿ ಬಳಿತಿದೆಯಲ್ಲ, ಯಾಕೋ ನಿನಗಿಂತ ದುರ್ಬುದ್ಧಿ ಬಂತು? ಸಾಕ್ ಸುಮ್ಮನೆ ರಮ್ಮ, ಭಾರಿ ವಂಶ ನಮ್ಮ ಮುತ್ತಾತ 3 ಮದುವೆ ಆಗಿದ್ರಂತೆ. ಅದು ತಪ್ಪಲ್ಲ ಅಲ್ವಾ? ನಮ್ ತಾತ ಅವ್ರಂಗ್ ಕಡಿಮೆ ಆಟ ಆಡಿದಾರ? ಅವ್ರು ಆಡಿರೋ ರಾಸಲೀಲೆಗಳನ್ನ ಜನ ಇನ್ನೂ ಆಡ್ಕೊಳ್ತಾ ಇದ್ದಾರೆ. ಅದು ಗೊತ್ತಾ ನಿಂಗೆ? ಇನ್ನು ನಮ್ಮ ಅಪ್ಪ ಏನ್ ಕಮ್ಮಿನ? ನೀನವ್ರಿಗೆ 2ನೇ ಹೆಂಡತಿ. ಮುತ್ತಾತ ಧರ್ಮಛತ್ರ ಕಟ್ಸಿದ್ರು. ನಿಮ್ ತಾತ ಪ್ರತಿ ವರ್ಷ ವೆಂಕಟೇಶ್ ದೇವರ ದೇವಸ್ಥಾನದಲ್ಲಿ ಬಡವರಿಗೋಸ್ಕರ ಸಾಮೂಹಿಕ ಮದುವೆ ಮಾಡಿಸ್ತಾ ಇದ್ರು. ಮುತ್ತಾತ ತಾತ ಎಲ್ಲಾರು ಪುಣ್ಯ ಕಾರ್ಯ, ಯಾತ್ರೆ, ದೇವ್ರು ದಿಂಡ್ರು ಅಂತೆಲ್ಲ ಮಾಡ್ತಾ ಇದ್ರು. ಬಡವರು ಮನೆ ಮುಂದೆ ಕಷ್ಟ ಅಂತ ಬಂದ್ರೆ ಕೈ ಎತ್ತಿ ದಾನ ಮಾಡೋರು. ಇದು ಯಾವ್ದು ನಿನಗ್ ಗೊತ್ತಿಲ್ವಾ? ಅವ್ರು ಒಳ್ಳೆ ಗುಣಗಳನ್ನೆಲ್ಲ ನೀನ್ ಯಾಕೋ ಕಲೀಲಿಲ್ಲ? ಅವ್ರು 3 ಮದ್ವೆ ಮಾಡ್ಕೊಂಡ್ರು, ಇವ್ರು 2 ಮದ್ವೆ ಮಾಡ್ಕೊಂಡ್ರು. ಅವೆಲ್ಲ ಮರ್ತೋದ ವಿಷಯ. ನಮ್ ವಂಶದವ್ರು ಮಾಡಿರೋ ಒಳ್ಳೆ ಕೆಲ್ಸನ ಮಾಡು, ಕೆಟ್ಟ ಕೆಲ್ಸ ಮಾಡ್ಬೇಡ ಅಂತ ಹೇಳ್ತಾ ಇದ್ದೀನಿ. ಇಂಥ ನಡತೆ ಕೆಟ್ಟ ಅಪ್ಪನ್ ಮಕ್ಕಳು ಅಂತ ನಿನ್ ಮಕ್ಕಳು ಅನ್ನಿಸ್ಕೋಬಾರ್ದು ಅಂತಾನು ಹೇಳ್ತಾ ಇದ್ದೀನಿ. ನಿಲ್ಸಮ್ಮ ನಿನ್ ಉಪದೇಶ. ಶ್ರೀಕಾಂತನೇ ಈ ವಂಶಕ್ಕೆ ವಾರಸ್ದಾರ ಕೊಡ್ಬೇಕಾ? ಯಾಕೆ ನಾನ್ ಗಂಟಲ್ವಾ? ನನಗೆ ಹುಟ್ಟೋ ಮಗು ಈ ವಂಶಕ್ಕೆ ವಾರಸ್ದಾರ ಯಾಕೆ ಆಗ್ಬಾರ್ದು? ಎಲ್ಲ ನನಗೆ ಬುದ್ಧಿ ಹೇಳಕ್ ಬರ್ತಾರೆ. ಜಗದೀಶ, ಜಗದೀಶ, ಇನ್ನು ನಮ್ಮ ಅಪ್ಪ ಏನ್ ಕಮ್ಮಿ? ಇನ್ನು ನಮ್ಮ ಅಪ್ಪ ನೀನವ್ರಿಗೆ 2ನೇ ಹೆಂಡತಿ, ನೀನವ್ರಿಗೆ 2ನೇ ಹೆಂಡತಿ, ನೀನವ್ರಿಗೆ 2ನೇ ಹೆಂಡತಿ, ನೀನವ್ರಿಗೆ 2ನೇ ಹೆಂಡತಿ. ನನಗೆ ನನ್ನ ವಂಶ ಬೆಳೆಸೋ ವಾರಸ್ದಾರ ಬೇಕು ಅಷ್ಟೇ. ಬೆಂಕಿಯ ಮಡಿಲಲ್ಲಿ